ನಮಸ್ಕಾರ. ಅಕ್ಕಪಕ್ಕದ ಮನೆಯವರ ಜಗಳ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕೆಲವೊಮ್ಮೆ ಮಕ್ಕಳ ಗಲಾಟೆಗೆ, ಕೆಲವೊಮ್ಮೆ ಗೇಟ್ ಮುಂದೆ ಗಾಡಿ ನಿಲ್ಲಿಸಿದ್ದಕ್ಕೆ. ಆದ್ರೆ ಕರ್ನಾಟಕದ ಬಿಜಾಪುರದಲ್ಲಿ ನಡೆದ ಒಂದು ನೆರೆಹೊರೆಯ ಜಗಳ ಒಬ್ಬ ಯುವತಿಯ ಸಾವಿನಲ್ಲಿ ಅಂತ್ಯವಾಯಿತು. ಅಲ್ಲಿ ಕೋಪದಲ್ಲಿ ಆಡಿದ ಒಂದೇ ಒಂದು ಮಾತು, ಹೋಗಿ ಸಾಯಿ ಅನ್ನೋ ಮಾತು, ಅದು 17 ವರ್ಷಗಳ ಕಾಲ ಕೋರ್ಟ್ ಹೋರಾಟಕ್ಕೆ ಕಾರಣವಾಯಿತು. ಹೌದು. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಗೀತಾ ವಿರುದ್ಧ ಕರ್ನಾಟಕ ರಾಜ್ಯ ಅನ್ನೋ 2025ರ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ. ಇಲ್ಲಿರೋ ಮುಖ್ಯ ಪ್ರಶ್ನೆ ತುಂಬಾ ಸರಳವಾಗಿ ಕಾಣುತ್ತೆ, ಆದರೆ ಅಷ್ಟೇ ಕಾಂಪ್ಲಿಕೇಟೆಡ್. ಜಗಳದ ಮಧ್ಯೆ ಒಬ್ಬರು ಹೋಗಿ ಸಾಯಿ ಅಂತ ಬೈದ್ರೆ ಮತ್ತು ಅದನ್ನು ಕೇಳಿಸ್ಕೊಂಡವರು ನಿಜವಾಗ್ಲೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಬೈದವರು ಅಪರಾಧಿಯೇ. ಅಂದ್ರೆ ನಮ್ಮ ಕಾನೂನಿನ ಸೆಕ್ಷನ್ 306 ಆತ್ಮಹತ್ಯೆಗೆ ಪ್ರಚೋದನೆ ಇಲ್ಲಿ ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದು. ನಿಖರವಾಗಿ. ಸರಿ, ಹಾಗಾದ್ರೆ ಮೊದಲು ಈ ಕಥೆಯ ಹಿನ್ನೆಲೆ ಏನು ಅಂತ ನೋಡೋಣ. ಒಂದು ಕಡೆ ಸಾರಿಕಾ ಅಂತ BA ಓದ್ತಿದ್ದ ಹುಡುಗಿ, ಮನೆಯಲ್ಲೇ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ರು. ಅವರ ಎದುರು ಮನೆಯಲ್ಲೇ ಇದ್ದವರು ಗೀತಾ. ಇವರಿಬ್ಬರು ನಡುವೆ ಸುಮಾರು 6 ತಿಂಗಳಿಂದ ಸಣ್ಣಪುಟ್ಟ ಜಗಳಗಳು ನಡೀತಾನೆ ಇತ್ತು ಅಂತ ದಾಖಲೆಗಳು ಹೇಳುತ್ತೆ. ಜಗಳಕ್ಕೆ ಕಾರಣ ಟ್ಯೂಷನ್ ಮಕ್ಕಳ ಗದ್ಲಾನ? ಅಷ್ಟು ಸಣ್ಣ ವಿಷಯನ? ಶುರುವಾಗಿದ್ದು ಅಲ್ಲಿಂದಾನೆ, ಆದರೆ ದಿನ ಕಳೆದಂತೆ ಅದು ವೈಯಕ್ತಿಕ ಮಟ್ಟಕ್ಕೆ ಹೋಯ್ತು. ನಿನಗಿನ್ನೂ ಮದುವೆ ಆಗಿಲ್ಲ ಅಂತ ಗೇಲಿ ಮಾಡೋದು, ದಿನ ಜಗಳ. ಇದು ಸಾರಿಕಾಳ ಮೇಲೆ ಮಾನಸಿಕವಾಗಿ ತುಂಬಾ ಒತ್ತಡ ಹಾಕ್ತಿತ್ತು. ಇದೊಂದು ರೀತಿ ದಿನನಿತ್ಯದ ಕಿರುಕುಳಾಗಿತ್ತು. ಓಕೆ, ಇದೇ ಹಿನ್ನೆಲೆಯಲ್ಲಿ ನಾವು ಆ ದುರಂತದ ದಿನ ಏನಾಯ್ತು ಅಂತ ನೋಡ್ಬೇಕು. ಆಗಸ್ಟ್ 12, 2008 ಅಂದು ಜಗಳ ತಾರಕಕ್ಕೇರಿತು. ಗೀತಾ ಮತ್ತು ಅವರ ಮನೆಯವರು ಸಾರಿಕಾಳ ತಾಯಿ ಮೇಲೆ ಹಲ್ಲೆ ಮಾಡಿದ್ರು ಅಂತ ಆರೋಪ ಇದೆ. ಅಷ್ಟೇ ಅಲ್ಲ, ಸಾರಿಕಾಳಿಗೆ ಹೋಗಿ ಸಾಯಿ ಮುಂಡೆ ಅಂತ ಬೈದಿದ್ದಾರೆ. ಅದೇ ನೋಡಿ ದುರಂತ. ಈ ಗಲಾಟೆಯಾಗಿ 2 ಗಂಟೆಯಲ್ಲಿ ಸಾರಿಕಾ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು. ಆಮೇಲೆ ಆಸ್ಪತ್ರೆಯಲ್ಲಿ ಮರಣಕಾಲದ ಹೇಳಿಕೆ ಕೊಟ್ಟು 3 ವಾರಗಳ ನಂತರ ಸಾರಿಕಾ ಮೃತಪಟ್ರು. ಸೊ ಈ ಹೇಳಿಕೆಯನ್ನೇ ಆಧಾರವಾಗಿಟ್ಕೊಂಡು ವಿಚಾರಣಾ ನ್ಯಾಯಾಲಯ ಗೀತಾಳನ್ನ ದೋಷಿ ಅಂತ ತೀರ್ಪು ಕೊಡ್ತು. ಆತ್ಮಹತ್ಯೆಗೆ ಪ್ರೋತ್ಸಾಹನೆ ಮತ್ತು SC/ST ಕಾಯ್ದೆಯಡಿಯಲ್ವಾ? ಹೌದು. ಆದರೆ ಕೇಸ್ ಹೈಕೋರ್ಟ್ಗೆ ಹೋದಾಗ SC/ST ಕಾಯ್ದೆಯ ಆರೋಪವನ್ನು ಕೈಬಿಟ್ರು. ಆದರೆ ಸೆಕ್ಷನ್ 306ರ ಶಿಕ್ಷಣೆಯನ್ನು ಎತ್ತಿ ಹಿಡಿದ್ರು. ಕಿರುಕುಳದಿಂದಲೇ ಆತ್ಮಹತ್ಯೆಯಾಗಿದೆ ಅಂತ ಹೈಕೋರ್ಟ್ ಒಪ್ಕೊಂಡಿತ್ತು. ಒಂದು ನಿಮಿಷ, ಇಲ್ಲಿ ನನಗೆ ಒಂದು ಪ್ರಶ್ನೆ ಇದೆ. ಹೈಕೋರ್ಟ್ ಪ್ರಕಾರ ಕಿರುಕುಳದಿಂದಲೇ ಆತ್ಮಹತ್ಯೆ ಆಗಿದೆ ಅಂತಾದ್ಮೇಲೆ ಈ ಕೇಸ್ ಮತ್ತೆ ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಯ್ತು? ಅಂದ್ರೆ ಕಿರುಕುಳ ಅನ್ನೋದಷ್ಟೇ ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಸಾಬೀತುಪಡಿಸಲು ಸಾಲ್ದು ಅಂತ ವಾದ ಬಂದಿರಬೇಕು ಅಲ್ವೇ? ಎಕ್ಸಾಕ್ಟ್ಲಿ. ನೀವು ಸರಿಯಾದ ಪಾಯಿಂಟ್ ಹಿಡಿದ್ರಿ. ಇಲ್ಲಿಯೇ ಕಾನೂನಿನ ಒಂದು ಸೂಕ್ಷ್ಮವಾದ ಎಳೆ ಇರೋದು. ಸುಪ್ರೀಂ ಕೋರ್ಟ್ ಕಿರುಕುಳು ಅಂದ್ರೆ ಹ್ಯಾರಸ್ಮೆಂಟ್ ಮತ್ತು ಪ್ರಚೋದನೆ ಅಂದ್ರೆ ಇನ್ಸ್ಟಿಗೇಷನ್ ಇವೆರಡರ ನಡುವೆ ಇರೋ ದೊಡ್ಡ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಿತು. ಇದು ಸ್ವಲ್ಪ ಗೊಂದಲ ಅನ್ಸತ್ತೆ. ಒಬ್ರು ಸಾಯಿ ಅಂತ ಬೈದಿದ್ದಾರೆ, ಇನ್ನೊಬ್ರು ಸತ್ತಿದ್ದಾರೆ. ನೇರವಾದ ಸಂಬಂಧ ಇದ್ದಾಗೆ ಕಾಣುತ್ತೆ. ಆದ್ರೆ ಕಾನೂನು ಇದನ್ನ ಬೇರೆ ರೀತಿ ನೋಡುತ್ತಾ? ಹೌದು. ಇದಕ್ಕೆ ಕಾರಣ ಮೆನ್ಸ್ ರಿಯಾ ಅನ್ನೋ ಕಾನ್ಸೆಪ್ಟ್, ಅಂದ್ರೆ ಅಪರಾಧ ಮಾಡುವ ಉದ್ದೇಶ ಅಥವಾ ದುರುದ್ದೇಶ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂದ್ರೆ ಗೀತಾ ಕೋಪದ ಭರದಲ್ಲಿ ಆ ಮಾತುಗಳನ್ನು ಆಡಿದ್ಲೇ ಹೊರತು ಸಾರಿಕಾ ನಿಜವಾಗಿಯೂ ಸಾಯಬೇಕು ಅನ್ನೋ ಉದ್ದೇಶ ಅಥವಾ ಪ್ಲಾನ್ ಆಕೆಗೆ ಇರಲಿಲ್ಲ. ಆದ್ರೆ ಕೋಪದಲ್ಲಿ ಮಾಡಿದ ಕೊಲೆನೂ ಕೊಲೆ ಅಲ್ವಾ? ಹಾಗಿದ್ದಾಗ ಕೋಪದಲ್ಲಿ ಆಡಿದ ಮಾತಿಗೆ ಯಾಕೆಷ್ಟು ವಿನಾಯಿತಿ? ಅದರ ಪರಿಣಾಮವೂ ಅಷ್ಟೇ ಗಂಭೀರವಾಗಿದೆಯಲ್ಲ? ತುಂಬಾ ಒಳ್ಳೆ ಪ್ರಶ್ನೆ. ಕಾನೂನು ಇಲ್ಲಿ ಹೇಗೆ ನೋಡುತ್ತೆ ಅಂದ್ರೆ ಕೋಪ ಅಥವಾ ಭಾವಾವೇಶದಲ್ಲಿ ಆಡಿದ ಮಾತುಗಳನ್ನ ಅಕ್ಷರಶಃ ತೆಗೆದುಕೊಳ್ಳಬಾರದು ಅಂತ. ಸೆಕ್ಷನ್ 306 ಅಪ್ಲೈ ಆಗ್ಬೇಕಂದ್ರೆ ಆರೋಪಿಯು ಮೃತ ವ್ಯಕ್ತಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಬಿಟ್ಟು ಬೇರೆ ದಾರಿಯೇ ಇಲ್ಲದಂಥ ಪರಿಸ್ಥಿತಿಯನ್ನು ಸೃಷ್ಟಿಸಿರಬೇಕು. ಅದು ಒಂದು ವ್ಯವಸ್ಥಿತವಾದ ಕ್ರಿಯೆ ಆಗಿರಬೇಕು. ಓ, ಅಂದ್ರೆ ಆ ಕ್ಷಣದ ಕೋಪದ ಮಾತು ಪ್ರಚೋದನೆ ಆಗಲ್ಲ ಅಂತ? ಹೌದು. ಇಲ್ಲಿ ನಡೆದಿದ್ದು ಹಠಾತ್ ಜಗಳ, ಆ ಕ್ಷಣದ ಮಾತು ಅದು ಪ್ರಚೋದನೆ ಅಲ್ಲ ಅಂತ ಕೋರ್ಟ್ ಹೇಳಿತು. ಅಂದ್ರೆ ದುರುದ್ದೇಶದಿಂದ ಒಬ್ಬರನ್ನು ಸಾವಿನಂಚಿಗೆ ತಳ್ಳೋದಕ್ಕೂ ಕೋಪದಲ್ಲಿ ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೂ ಕಾನೂನಿನಲ್ಲಿ ದೊಡ್ಡ ವ್ಯತ್ಯಾಸವಿದೆ. ಹಾಗಾಗಿಯೇ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಗೀತಾಳನ್ನು ಈ ಆರೋಪದಿಂದ ಖುಲಾಸೆಗೊಳಿಸಿತು. ಎಂಥ ದುರಂತ ನೋಡಿ. ಒಬ್ಬರ ಜೀವವೇ ಹೋಯ್ತು, ಇನ್ನೊಬ್ಬರ ಜೀವನ ವರ್ಷಗಟ್ಲೆ ಕೋರ್ಟ್ ಕೇಸಂತ ಹೋರಾಟದಲ್ಲೇ ಕಳೆದೋಯ್ತು. ಖಂಡಿತ. ಈ ತೀರ್ಪಿನಿಂದ ನಾವೆಲ್ಲರೂ ಕಲಿಬೇಕಾದ ಪಾಠಗಳಿವೆ. ಮೊದಲನೇದಾಗಿ ಸಾರ್ವಜನಿಕರಿಗೆ ನೋಡಿ, ಬೈಯೋದು ಅಥವಾ ನಿಂದಿಸೋದು ನೈತಿಕವಾಗಿ ತಪ್ಪು, ಅದರಲ್ಲಿ ಅನುಮಾನವೇ ಇಲ್ಲ.
ಆದರೆ ಕಾನೂನಿನ ಪ್ರಕಾರ ಅದು ಯಾವಾಗ್ಲೂ ಆತ್ಮಹತ್ಯೆಗೆ ಪ್ರಚೋದನೆ ನೀಡುವಂಥ ಗಂಭೀರ ಅಪರಾಧ ಆಗೋದಿಲ್ಲ. ಕಾನೂನು ವ್ಯಕ್ತಿಯ ಉದ್ದೇಶವನ್ನು ಬಹಳ ಗಂಭೀರವಾಗಿ ನೋಡುತ್ತೆ ಅನ್ನೋದು ಮುಖ್ಯ. ಹೌದು. ಹಾಗೆಯೇ ಕಾನೂನು ವೃತ್ತಿಪರರಿಗೂ ಈ ತೀರ್ಪು ಒಂದು ಸ್ಪಷ್ಟ ಸಂದೇಶ ಕೊಡುತ್ತೆ. ಆತ್ಮಹತ್ಯೆ ಪ್ರಚೋದನೆ ಕೇಸ್ಗಳಲ್ಲಿ ಪ್ರಚೋದನೆಯನ್ನು ಸಾಬೀತುಪಡಿಸಲು ತುಂಬಾನೇ ಸ್ಪಷ್ಟ ಮತ್ತು ಬಲವಾದ ಸಾಕ್ಷಿಗಳು ಬೇಕೇ ಬೇಕು. ಒಟ್ಟಿನಲ್ಲಿ ಈ ಪ್ರಕರಣ ನೆರೆಹೊರೆಯ ಸಂಬಂಧಗಳ ಸೂಕ್ಷ್ಮತೆ ಮತ್ತು ಮಾತುಗಳು ಉಂಟುಮಾಡಬಹುದಾದ ಅನಾಹುತಗಳ ಬಗ್ಗೆ ಎಚ್ಚರಿಸುತ್ತೆ. ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಯೋಚಿಸಬೇಕಾದ ಒಂದು ಪ್ರಶ್ನೆ: ಕೋಪದ ಭರದಲ್ಲಿ ಆಡದ ಮಾತುಗಳಿಗೆ ಒಬ್ಬರನ್ನು ಎಲ್ಲಿಯವರೆಗೆ ಹೊಣೆಗಾರರನ್ನಾಗಿ ಮಾಡಬೇಕು? ಭಾವನಾತ್ಮಕ ನೋವಿಗೂ ಕ್ರಿಮಿನಲ್ ಅಪರಾಧಕ್ಕೂ ನಡುವೆ ಕಾನೂನು ಎಳೆಯಬೇಕಾದ ಗೆರೆ ಎಲ್ಲಿರಬೇಕು?